ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಗ್ಯಾರಂಟಿ ಯೋಜನೆಗಳಿಗೆ ಸರ್ಜರಿ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮತ ಚಲಾವಣೆ ಹಕ್ಕಿದ್ರೆ ಮಾತ್ರ ಇನ್ಮುಂದೆ ಗ್ಯಾರಂಟಿ ಭಾಗ್ಯ ಇರುತ್ತೆ. ಮತದಾನದ ಹಕ್ಕಿಲ್ಲದವರಿಗೆ ಗ್ಯಾರಂಟಿಯಿಂದ ಕಿಕ್ಔಟ್ ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಮತ್ತೆ ಅರ್ಜಿಯನ್ನ ಹಾಕಿಸಿ ಪರಿಶೀಲನೆ ಮಾಡುವುದಕ್ಕೆ ಡಿಕೆ ಶಿವಕುಮಾರ್ ಸರ್ಕಾರ ಮುಂದಾಗಿದೆ. ಗ್ಯಾರಂಟಿಯಿಂದ 100 ಕೋಟಿಗೂ ಅಧಿಕ ಹಣ ದುರುಪಯೋಗ ಆಗ್ತಾ ಇದೆ ಎನ್ನುವ ಹಿನ್ನೆಲೆಯಲ್ಲಿ ಇದೀಗ ಗ್ಯಾರಂಟಿ ಯೋಜನೆಗಳಿಗೆ ಸರ್ಜರಿ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸತ್ತವರಿಗೂ ಹಣ, ಯಾರ ಹೆಸರಲ್ಲಿ ಯಾರಿಗೋ ಹಣ ಸಂದಾಯ ಆಗ್ತಾ ಇತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಹಾಗಾಗಿ ಹಣ ದುರುಪಯೋಗವಾಗುವುದನ್ನ ತಡೆಯೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗಿದೆ. ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿಗೆ ಹೊಸದಾಗಿ ಅರ್ಜಿಯನ್ನ ನೀಡಲು ಆಹ್ವಾನಿಸಲಾಗಿದೆ. ಜೊತೆಗೆ ಮತದಾನದ ಹಕ್ಕು ಇದ್ದವರಿಗೆ ಮಾತ್ರ ಇನ್ಮುಂದೆ ಗ್ಯಾರಂಟಿಯ ಭಾಗ್ಯ ಸಿಗುತ್ತೆ. ಈಗಾಗಲೇ ಅನರ್ಹರಲ್ಲದವರ ಹೆಸರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಕೈಬಿಡುವಂತಹ ಪ್ರಕ್ರಿಯೆ ರಾಜ್ಯದಲ್ಲಿ ಚುರುಕಾಗಿ ನಡೀತಾ ಇದೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತೆರಿಗೆ ಪಾವತಿ ಮಾಡುವವರು ಹಾಗೂ ಜಿಎಸ್ಟಿ ಹಣ ಸಂದಾಯ ಮಾಡುವವರು ಇವರಿಗೆ ಗೃಹಲಕ್ಷ್ಮಿ ಯೋಜನೆಯ ಅನುಕೂಲ ಪಡೆದುಕೊಳ್ಳೋದಕ್ಕೆ ಆಗುವುದಿಲ್ಲ. ಇವರೆಲ್ಲ ಅನರ್ಹರಾಗಿರ್ತಾರೆ. ಅದರ ಜೊತೆಗೆ ಸತ್ತವರ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗ್ತಾ ಇತ್ತು. ಇದೆಲ್ಲದರಿಂದ ಸಾಕಷ್ಟು ಹಣ ದುರುಪಯೋಗ ಆಗ್ತಾ ಇದೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಇದೀಗ ಗ್ಯಾರಂಟಿ ಯೋಜನೆಗಳಿಗೆ ಸರ್ಜರಿ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನಿ ತೀರ್ಕೊಂಡಿದ್ರು ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ವಸ್ತುದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನು ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡ್ದೋ, ಬೇರೆ ಕಡೆಲ್ಲ ಟ್ರೈ ಮಾಡ್ದೋ, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕಲ್ಲಿ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಕರ್ನಾಟಕದ ಬ್ಯಾಂಕ್ ಹೋಗ್ತಾ ಇದೆಯಾ, ಹೊರಗಡೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆಯಾ, ಇಲ್ಲ ಅವ್ರು ಏನಾದ್ರು ಈ ಪೋಜಿ ಸ್ಕೀಮ್ಗಳಲ್ಲಿ ಯಾರು ಲಂಚಕ್ಕೋ ಇಲ್ಲ ಅಂದರೆ ಯಾವ್ದಾದ್ರು ಒಂದು ಸಾಲ ತೆಗೆದುಕೊಂಡೋದ್ಕೋ ಇಲ್ಲ ಯಾವ್ದಾದ್ರು ಒಂದು ಸ್ಕೀಮ್ಗೋ ಆ ದುಡ್ಡು ಹೋಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ನಮಗೆ ಮಾಹಿತಿ ಬೇಕಾಗ್ತದೆ. ಯಾಕೆಂದರೆ ಅವರು ಬದುಕಲಿ ಅಂತೇಳಿ ಆರ್ಥಿಕವಾದಂಥ ಶಕ್ತಿ ಸಿಗಬೇಕು, ಅವ್ರಿಗೆ ಕುಟುಂಬಕ್ಕೆ ಅನುಕೂಲ ಆಗಬೇಕು ಅಂತೇಳಿ ನಾವು ಈ ಗೃಹಲಕ್ಷ್ಮಿ ಕೊಡ್ತಾ ಇದ್ದೀವಿ. ಗೃಹ ಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. 1,64,000 ಜನ ಯಾರು ಮನೆಯಲ್ಲಿದ್ದಾರೆ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಅವರು ಕೂಡ ಒಬ್ಬೊಬ್ಬರು 5, 6, 7 ಇದಿದೆ ಅವ್ರಿಗೆ. ಅವರೇ ವಾಸ ಇದ್ದಾರಾ, ಬೇರೆ ವಾಸ ಮಾಡ್ತಾ ಇದ್ದಾರಾ, ಯಾರ ಮನೇಲಿ ವಾಸ ಮಾಡ್ತಾರೆ, ನಮ್ಮ ಕರ್ನಾಟಕದನ್ನೆಲ್ಲ ಕೂಡ ನಮಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗ್ತದೆ. ಅವರು ಕೂಡ ಗುರುತಿನ ಚೀಟಿಯನ್ನು ನಾವು ಕೊಡಬೇಕಾಗ್ತದೆ. ಈಗ ನಾವು ಸುಮ್ಮನೆ ಒಂದು ಸಣ್ಣ ಚೀಟಿನ ನಾವು ಕೊಡ್ತಾ ಇದ್ದೀವಿ, 0 ಬಿಲ್ ಕೊಡ್ತಾ ಇದ್ವಿ, ನಮಗೇನು ತೊಂದರೆ ಇಲ್ಲ, ಇಷ್ಟೇ ಮಾಡ್ತಾ ಇದ್ದೀವಿ. ಒಂದು ಕಾರ್ಡ್ ಕೊಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಯಾರು ಗೃಹ ಜ್ಯೋತಿ ಬಳಸ್ಕೊಳ್ತಾ ಇದ್ದಾರೆ, ಜಿನೈನಾಗೆ ಕೆಲವರು ಅಂಗಡಿ, ಮನೆ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೇಲಿದ್ದಾರೆ, ಎರಡಕ್ಕೂ ಸೇರಿ ತೆಗೆದುಕೊಳ್ತಾ ಇದ್ದಾರೆ. ಅಂಥವ್ರು ಬೇರೆ ಸಪ್ರೇಟಾಗಿ ಅಂಗಡಿಗೆ ಹಾಕೊಳ್ಳಿ, ನಾವು ವಾಸಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ. ಅವರ ಬಿಸ್ನೆಸ್ಗೆಲ್ಲ ಕೊಡೋಕ್ಕಾಗಲ್ಲ ನಾವು. ಆ ದೃಷ್ಟಿಯಿಂದ, ಯಾಕೆಂದರೆ 200 ಯೂನಿಟ್ಟು ದಿನೇ ಜಾಸ್ತಿ ಆಗ್ತಾ ಇದೆ ಬೆಲೆ. ಪವರ್ ಬೆಲೆ 10 ರೂಪಾಯಿ, 12 ರೂಪಾಯಿ, 13 ರೂಪಾಯಿ ಎಲ್ಲ ಕೂಡ ಆಗ್ತಾ ಇದೆ. ನಾವು ಪರ್ಚೇಸ್ ಮಾಡಬೇಕಾದ್ರೂ ಕೂಡ 7, 8, 9 ರೂಪಾಯಿವರೆಗೂ ಕೂಡ ಹೋಗ್ತಾ ಇದೆ. ಸೊ ಅದರಿಂದ ನಾವು ಹುಷಾರಾಗಿ ಎಷ್ಟು ಯಾರಿಗೆ ಜಿನೈನಾಗಿ ತಲುಪಬೇಕೋ ಆ ದೃಷ್ಟಿಯಿಂದ ನಾವು ಅರ್ಜಿಯನ್ನು ಇನ್ನು ಕೆಲವು ದಿನದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ, CO ಗೆ ಮತ್ತು ಆಫೀಸರ್ಸ್ಗೆ ಈ ವಿಚಾರದಲ್ಲಿ ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸು ಅವರೆಲ್ಲ ಸೇರಿ ಅದನ್ನು ಕೊಡ್ತಾರೆ. ನೀವು ಕೂಡ ನಿಮ್ಮ ಅಧಿಕಾರಿಗಳು ಹೋಗಿ ತಲುಪಿಸಿ ಅದನ್ನು ಕಲೆಕ್ಟ್ ಮಾಡಿ, ನೀವು ಯಾರು ಮೀಟರ್ ರೀಡರ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ಹೋಗಬೇಕು. ಪಂಚಾಯತಿ ಆಫೀಸರ್ಸ್ ಯಾರಿರ್ತಾರೆ, ಯಾರು PDOಗಳು ಯಾರಿರ್ತಾರೆ ಅವರೆಲ್ಲರೂ ಕೂಡ ಇದನ್ನು ಅಪ್ಲಿಕೇಶನ್ನ ತಲುಪಿಸಿ ಎಂಟ್ರಿ ಮಾಡಿಸ್ಕೊಂಡು ದಾಖಲೆಗಳನ್ನು
ವಿತ್ ಫೋಟೋ ಇಲ್ಲ ಅಂದ್ರೆ ನಾವೇ ಫೋಟೋ ಇಟ್ಕೊಂಡು ಅದಕ್ಕೆ ಪೇಸ್ಟ್ ಮಾಡೋಂಥ ಕೆಲಸನ ನಾವು ಮಾಡ್ತೇವೆ. ಇದಕ್ಕೆ ಅವ್ರಿಗೆಲ್ಲರೂ ಕೂಡ ನಾನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ರಾಜ್ಯದ ಜನರಿಗೆ ಸರ್ಕಾರ ನೀಡುತ್ತಿರುವಂತಹ ಗ್ಯಾರಂಟಿ ಯೋಜನೆಗಳ ದುರುಪಯೋಗ ಆಗ್ತಾ ಇದೆ. ಅರ್ಹರಲ್ಲದವರು ಕೂಡ ಗ್ಯಾರಂಟಿ ಯೋಜನೆಗಳ ಫಲಾಗಳನ್ನು ಪಡೆದುಕೊಳ್ತಿದ್ದಾರೆ, ಫಲಾನುಭವಿಗಳಾಗ್ತಿದ್ದಾರೆ. ಜೊತೆಗೆ ಇದರಿಂದ ರಾಜ್ಯ ಸರ್ಕಾರಕ್ಕೆ ಸುಮಾರು 100 ಕೋಟಿ ಹಣ ನಷ್ಟವಾಗ್ತಾ ಇದೆ. 100 ಕೋಟಿ ಹಣದಷ್ಟು ದುರುಪಯೋಗ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಇನ್ನು ಈ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಮರು ಅರ್ಜಿ ಹಾಕಿ ಈಗೇನು ಕಳೆದ 3 ವರ್ಷದ ಅನುಭವ ಅವರಿಗಿದೆ. 3 ವರ್ಷದಲ್ಲಿ ಕೆಲವು ಲೋಪದೋಷಗಳಿದೆ ಅಂತಕ್ಕಂಥದ್ದು ಸರ್ಕಾರವೇ ಹೇಳ್ತಾ ಇದೆ. ಅದು ಉದ್ದೇಶಗಳು ಒಳ್ಳೆಯ ಉದ್ದೇಶವೇ, ಆದರೆ ಆ ಒಂದು ಲೋಪಗಳನ್ನು ಸರಿಪಡಿಸ್ತೀವಿ ಅಂತ ಹೇಳಿ ನಿಜವಾದಂಥ ಫಲಾನುಭವಿಗಳನ್ನು ಏನಾದರೂ ಗುರುತಿಸ್ತಕ್ಕಂಥದ್ರಲ್ಲಿ ಏನಾದರೂ ಸರ್ಕಾರ ಆ ಹೊರೆಯನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅದೊಂದು ದುರುಪಯೋಗ ಪಡಿಸ್ಕೋಬಾರ್ದು ಅಷ್ಟೇ. ಅವ್ರು ಕೊಡ್ತಾ ಇದ್ದಾರೆ, ಕೊಡಲಿ, ಅದೇ ನಾನು ಕೊಡ್ತಕ್ಕಂಥದ್ದಕ್ಕೆ ವಿರೋಧ ಇಲ್ಲ. ಆದರೆ ಆ ಕೊಡ್ತಕ್ಕಂಥ ಕಾರ್ಯಕ್ರಮ ರೂಪರೇಷೆಗಳನ್ನು ಅವತ್ತೇನು ಮಾಡಿದ್ರು ಅದರಲ್ಲಿರ್ತಕ್ಕಂಥ ಒಂದು ಲ್ಯಾಪ್ಸಸ್ಸನ್ನು ಈಗ ಸರಿಪಡಿಸ್ಕೊಂಡು ಇವತ್ತು ಹಣ ದುರ್ಬಳಕೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದರ ಅನುಭವ ಆಗಿದೆ. ಅವತ್ತು ಕೊಡಬೇಕಾದ್ರೆ ಒಂದು ಜನತೆ ಮುಂದೆ ಏನು ಮಾತು ಕೊಟ್ಬಿಟ್ಟಿದ್ರು, ಮುಂದಿನ ಅದರ ಆಗ್ತಕ್ಕಂಥ ಅನಾಹುತಗಳನ್ನು ಯೋಚನೆ ಮಾಡಿದೆ. ಯಾರೋ ಹೇಳಿದ್ರು ಅಂತೇಳಿ ಏಕಾಏಕಿ ಎಲ್ಲ ಘೋಷಣೆ ಮಾಡಿದ್ರು, ತೀರ್ಮಾನ ತೆಗೆದುಕೊಂಡ್ರು. ಆಗ ಅದರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಈಗ ವಿದ್ಯುತ್ ಶಕ್ತಿ ವಿಷಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ಈಗ ಅವರಿಗೆ ಅದರ ಹೊಡೆತಗಳೇನಾಗಿದೆ, ಆ ಒಂದು ಸಮಯದಲ್ಲಿ ಕೆಲವು ನ್ಯೂನತೆಗಳಿದೆ ಅಂತಕ್ಕಂಥ ನಮಗೆ ಗಮನಕ್ಕೆ ಬಂದಿದೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಈಗ ಹೊಸದಾಗಿ ಇವಾಗ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕೃಷ್ಣಪ್ಪ. ಭರತ್, ಗ್ಯಾರಂಟಿ ಯೋಜನೆಗಳಿಗೆ ಸರ್ಜರಿ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದು ನಿಜವಾಗಿಯೂ ಫಲಾನುಭವಿಗಳಿಗೆ ಅರ್ಹರಿಗೆ ಮಾತ್ರ ಇದರ ಸದುಪಯೋಗ ಸಿಗಬೇಕು ಎನ್ನುವ ಕಾರಣಕ್ಕೆ ಈ ಸರ್ಜರಿನ, ಅಥವಾ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ ಅನ್ನೋದಕ್ಕೆ ಈ ನಿರ್ಧಾರನ? ಭರತ್, ಪ್ರತೀಕ್ಷಾ, ಈಗ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಜೊತೆ ಈಗ CM ಡಿ.ಕೆ. ಶಿವಕುಮಾರ್ ಅವರು ಒಂದು ರಿವ್ಯೂ ಮೀಟಿಂಗನ್ನು ಮಾಡಿದ್ರು. ಮೀಟಿಂಗ್ ಬಳಿಕ ಒಂದು ಮಹತ್ವದ ನಿರ್ಧಾರಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಯಾಕಂತೇಳಿದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯಡಿ ಸುಮಾರು 1 ಲಕ್ಷಕ್ಕೂ ಅಧಿಕ ಅನರ್ಹ ಫಲಾನುಭವಿಗಳ ಒಂದು ಪಟ್ಟಿ ಸಿಕ್ಕಿದೆ. ಅಂದರೆ ಮನೆಯ ಯಜಮಾನಿ ಮೃತರಾಗಿರ್ತಾರೆ, ಅವರ ಖಾತೆಯಲ್ಲಿ ಗೃಹಲಕ್ಷ್ಮಿ ಹಣ ಈಗಲೂ ಕೂಡ ಬೀಳ್ತಾ ಇದೆ. ಅದನ್ನು ಸಂಬಂಧಿಕರು ATM ಕಾರ್ಡ್ ಬಳಸಿ ಅಥವಾ UPI ಬಳಸಿ ಹಣವನ್ನು ಪಡಿತಾ ಇದ್ದಾರೆ. ಇದರಿಂದ ಸುಮಾರು 100 ಕೋಟಿಗೂ ಅಧಿಕ ನಷ್ಟ ಸರ್ಕಾರಕ್ಕೆ ಆಗ್ತಾ ಇದೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಇದ್ರ ಜೊತೆಗೆ ಈಗ ಮತ್ತೊಂದು ಗ್ಯಾರಂಟಿ ಯೋಜನೆ ಆಗಿರುವಂತಹ ಗೃಹ ಜ್ಯೋತಿಯಲ್ಲೂ ಕೂಡ ಇಂಥದ್ದೇ ಲೋಪದೋಷಗಳು ಉಂಟಾಗಿದೆ. ಇದರಿಂದ ಕೂಡ ಸರ್ಕಾರಕ್ಕೆ ಹೆಚ್ಚಿನ ವಿದ್ಯುತ್ ಹೊರೆ ಆಗ್ತಾ ಇದೆ ಅಂತೇಳಿ ಈಗ ಒಂದು ಮಾಹಿತಿ ಈಗ ಸರ್ಕಾರಕ್ಕೆ ಸಿಕ್ಕಿರುವಂಥದ್ದು. ಅಂದರೆ ಗೃಹ ಜ್ಯೋತಿ ಫಲಾನುಭವಿಗಳು ರಾಜ್ಯದಲ್ಲಿ ಸುಮಾರು 1.6 ಕೋಟಿ ಫಲಾನುಭವಿಗಳಿದ್ದಾರೆ. ಇದರಲ್ಲಿ ಖಾತೆ ಒಬ್ಬರ ಹೆಸರಲ್ಲಿದ್ದರೆ ಅದರ ಒಂದು ಪ್ರಯೋಜನವನ್ನು 6, 7, 8 ಈ ರೀತಿಯಾಗಿ ಮೀಟರ್ಗಳನ್ನು ಅಳವಡಿಕೆ ಮಾಡಿಕೊಂಡು ಅದನ್ನು ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ರಾಜ್ಯದ ಜನರಿಗೋಸ್ಕರ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಬೇರೆ ರಾಜ್ಯದವರು ಬಂದು ಆ ಯೋಜನೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸರ್ಕಾರಕ್ಕೆ ಸಿಕ್ಕಿರುವಂಥದ್ದು. ಜೊತೆಗೆ ಗೃಹ ಬಳಕೆಗಾಗಿ ಗೃಹ ಜ್ಯೋತಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಆದರೆ ಕಮರ್ಷಿಯಲ್ ಉದ್ದೇಶಕ್ಕೋಸ್ಕರ ಕೂಡ ಕೆಲವು ಕಡೆ ಅಂಗಡಿಗಳಿಗೆ ಅಥವಾ ಬೇರೆ ಬೇರೆ ಇತರೆ ಒಂದು ಕೆಲಸಗಳಿಗೋಸ್ಕರ ವಿದ್ಯುತ್ತನ್ನು ಬಳಸ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಎಲ್ಲವನ್ನು ಕೂಡ ತಡೆಯಬೇಕಂತ ಹೇಳಿದ್ರೆ ಈಗ ಈಗಾಗಲೇ ಗ್ಯಾರಂಟಿ ಅನುಷ್ಠಾನ ಯೋಜನೆ ಅಡಿಯಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಫಲಾನುಭವಿಗಳಲ್ಲಿ ಲಿಸ್ಟ್ ಮಾಡಿ ಪ್ರಯೋಜನವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ತಡೆಯನ್ನು ಹಾಕಬೇಕಾಗಿದೆ. ಹಾಗಾಗಿ ಎರಡೂ ಯೋಜನೆಗಳಿಗೆ ಅಂದರೆ ಗೃಹಲಕ್ಷ್ಮಿ ಅಥವಾ ಗೃಹ ಜ್ಯೋತಿ ಎರಡೂ ಯೋಜನೆಗಳಿಗೆ ಮರು ಅರ್ಜಿಯನ್ನು ಆಹ್ವಾನ ಮಾಡೋದಕ್ಕೆ ಈಗ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ CM ಡಿ.ಕೆ. ಶಿವಕುಮಾರ್ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಕೂಡ ಮಾಡಿದ್ದಾರೆ. ಈ ಸಭೆಯಲ್ಲಿ ಈ ಎರಡು ಅಂದರೆ ಗೃಹಲಕ್ಷ್ಮಿ ಜೊತೆಗೆ ಗೃಹ ಜ್ಯೋತಿ ಎರಡು ಫಲಾನುಭವಿಗಳಿಗೆ ಮತ್ತೊಮ್ಮೆ ಅರ್ಜಿಯನ್ನು ಆಹ್ವಾನ ಮಾಡುವ ಒಂದು ಸಂಬಂಧಪಟ್ಟಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಯಾರಿಯನ್ನು ಕೂಡ ಮಾಡ್ಕೊಳ್ಳಿ ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಈಗ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎರಡು ಫಲಾನುಭವಿಗಳು ಏನಾಗ್ತಾರೆ ಈಗ ನೆಕ್ಸ್ಟ್ ಈಗ ಅರ್ಜಿಯನ್ನು ಹೊಸದಾಗಿ ಆಹ್ವಾನ ಕೊಟ್ಟು ಅರ್ಜಿಗಳಿಗೆ ಅಪ್ಲೈ ಮಾಡಿದ ನಂತರ ಫಲಾನುಭವಿಗಳು ಅಂತ ಏನಾಗ್ತಾರೆ ಅವರಿಗೆ ಒಂದು ಗುರುತಿನ ಚೀಟಿಯನ್ನು ಕೊಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಅಟ್ ಪ್ರೆಸೆಂಟ್ ಈಗ ಫಲಾನುಭವಿಗಳೇನಿದ್ದಾರೆ ಅವರ ಬಳಿ ಯಾವುದೇ ರೀತಿಯಾದ ಒಂದು ಗುರುತಿನ ಚೀಟಿ ಇರೋದಿಲ್ಲ. ಅವರು ಅರ್ಜಿ ಹಾಕಿದ್ದಾರೆ, ಅರ್ಜಿ ಸಂಬಂಧ ಅವರು ಯೋಜನೆಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಈಗ ಹೊಸದಾಗಿ ಅರ್ಜಿ ಹಾಕಿದಂಥ ಸಂದರ್ಭದಲ್ಲಿ
ಯಾರು ಫಲಾನುಭವಿಗಳಾಗ್ತಾರೆ ಅವರಿಗೆ ಒಂದು ಗುರುತಿನ ಚೀಟಿಯನ್ನು ಕೊಡಬೇಕು ಅಂತೇಳಿ ಈಗ ಸರ್ಕಾರ ಕೂಡ ನಿರ್ಧಾರ ಮಾಡಿರುವಂಥದ್ದು. ಒಟ್ಟಾರೆ ಗ್ಯಾರಂಟಿ ಯೋಜನೆಗಳಿಂದ ಬಡ ಜನರಿಗೆ, ಅದರಲ್ಲೂ ರಾಜ್ಯದ ಜನರಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ಕೂಡ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಆದರೆ ಎಲ್ಲೋ ಒಂದು ಕಡೆ ಇದರ ದುರುಪಯೋಗ ಆಗ್ತಾ ಇದೆ, ಇದರಿಂದ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ, ಸರ್ಕಾರದ ಹಣ ನಷ್ಟ ಆಗ್ತಾ ಇದೆ ಅಂತೇಳಿ ಈಗ ಸರ್ಕಾರಕ್ಕೆ ವರದಿ ಸಿಕ್ಕಿದೆ. ಇದರ ಬೆನ್ನಲ್ಲೇ ಈಗ ಪರಿಷ್ಕರಣೆ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದ್ದು, ಗೃಹಲಕ್ಷ್ಮಿ ಜೊತೆಗೆ ಗೃಹಜ್ಯೋತಿ ಎರಡೂ ಯೋಜನೆಗಳಿಗೆ ಈಗ ಮತ್ತೊಮ್ಮೆ ಅರ್ಜಿಯನ್ನು ಆಹ್ವಾನ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಕೂಡ ಈ ನಿಟ್ಟಿನಲ್ಲಿ ಒಂದು ಕಾರ್ಯಪ್ರವೃತ್ತಿ ಕೂಡ ಆಗಿರುವಂಥದ್ದು. ಶೀಘ್ರದಲ್ಲೇ ಈಗ ಗೃಹಲಕ್ಷ್ಮಿ ಗೃಹಜ್ಯೋತಿ ಎರಡು ಯೋಜನೆಗಳಿಗೆ ಕೂಡ ಹೊಸದಾಗಿ ಅರ್ಜಿಯನ್ನು ಆಹ್ವಾನ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. ಹಾಗಾಗಿ ಫಲಾನುಭವಿಗಳು ಕೂಡ ಅಗತ್ಯ ದಾಖಲೆಗಳನ್ನು ನೀಡಿ ಎರಡೂ ಯೋಜನೆಗಳನ್ನು ಕೂಡ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗುತ್ತೆ. ಪ್ರತೀಕ್ಷಾ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.